ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಐ ಕೇರ್ ಫಾರ್ ಮೈ ಬಾಡಿ ಅನ್ನೋ ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಅದನ್ನು ನೋಡಿಬಿಡೋಣ ಅಲ್ವಾ? ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ಈ ವಿಡಿಯೋ ನೋಡಿ ಆದಮೇಲೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಈ ನೋಡೋಣ. ಐ ಕೇರ್ ಫಾರ್ ಮೈ ಬಾಡಿ. ನಾನು ನಮ್ಮ ದೇಹವನ್ನು ನೋಡಿಕೊಳ್ಳುತ್ತೇನೆ. ನಾನು ನನ್ನ ದೇಹವನ್ನು ನೋಡಿಕೊಳ್ಳುತ್ತೇನೆ. ಟಾಕ್ ಅಬೌಟ್ ಥಿಂಗ್ಸ್ ವಿ ನೀಡ್ ಟು ಡೂ ಕೀಪ್ ಅವರ್ ಬಾಡಿ ಕ್ಲೀನ್. ನಮ್ಮ ದೇಹವನ್ನು ಸ್ವಚ್ಛವಾಗಿ ಅಂದರೆ ಕ್ಲೀನಾಗಿ ಇಟ್ಟುಕೊಳ್ಳಲು ನಾವು ಮಾಡಬೇಕಾದ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ಒಂದಿಷ್ಟು ಪಿಕ್ಚರ್ಸ್ ಇದ್ದಾವೆ, ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಒಂದು ಗರ್ಲ್ ಇದ್ದಾಳೆ. ಅವಳೇನು ಮಾಡ್ತಿದ್ದಾಳೆ? ಕಾಮ್ ಮಾಡ್ತಿದ್ದಾಳೆ. ನಮ್ಮ ಬಾಡಿ ಒಂದು ನಾವು ಕೇರ್ ಮಾಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು? ಫಸ್ಟ್ ಕಾಮ್ ಮಾಡ್ಕೋಬೇಕು. ಅಂದರೆ ಒಂದು ಪಿಕ್ಚರಲ್ಲಿ ಕಾಮ್ ಮಾಡೋದು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಬ್ರಷ್ ಮಾಡಬೇಕು. ನೋಡಿ ಮಕ್ಕಳೇ, ಬ್ರಷ್ ಮಾಡಬೇಕು ಮಾರ್ನಿಂಗು ಆ್ಯಂಡ್ ನೈಟು, ಓಕೆನಾ? ಬ್ರಷ್ ಮಾಡಿದ್ರೆ ನಮ್ಮ ಬಾಡಿ ನಾವು ಕೇರ್ ಫುಲ್ಲಾಗಿ ಇಟ್ಕೋಬೋದು. ನೆಕ್ಸ್ಟ್ ಹ್ಯಾಂಡ್ ವಾಶ್. ಆಟ ಆಡೋಕ್ಕೆ ಹೋದಾಗಲಿ ನಾವು ಊಟಕ್ಕಿಂತ ಮುಂಚೆ ನಾವು ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಾದರೂ ಕೋಲ್ಡ್ ಆತಂದರೆ ನಮ್ಮ ಕಡೆ ಕರ್ಚಿಫ್ ಇಟ್ಕೊಂಡಿರಬೇಕು. ಕರ್ಚಿಫ್ ಇಟ್ಕೊಂಡಾಗ ನಾವು ನಮ್ಮ ನೋಸನ್ನ ಕ್ಲೀನಾಗಿ ಇಟ್ಕೋಬೋದು. ನೆಕ್ಸ್ಟ್ ನೋಡಿ, ಈಗ ಊಟ ಹೆಂಗೆ ಇಂಪಾರ್ಟೆಂಟು ಹಾಗೆ ಸ್ಲೀಪ್ ಕೂಡ ಇಂಪಾರ್ಟೆಂಟ್ ಮಕ್ಕಳೇ. ಸ್ಲೀಪ್ ಮಾಡೋದ್ರಿಂದ ನಾವು ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ, ಆಮೇಲೆ ಸ್ಟಡಿ ಬಗ್ಗೆ ಗಮನ ಕೊಡಲಿಕ್ಕಾಗುತ್ತೆ, ಓಕೆನಾ? ಹಾಗಾಗಿ ನಾವು ಸ್ಲೀಪ್ ಮಾಡೋದು. ನೆಕ್ಸ್ಟ್ ನೋಡಿ ಇಲ್ಲಿ ಸ್ನಾನ ಭಾಳ ಇಂಪಾರ್ಟೆಂಟು. ಮಾರ್ನಿಂಗ್ ಎದ್ದ ತಕ್ಷಣ ನಾವು ಬ್ರಷ್ ಮಾಡಿ ಎಲ್ಲ ಆದಮೇಲೆ ನಾವು ಏನು ಮಾಡಬೇಕು? ಸ್ನಾನ ಮಾಡಬೇಕು. ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಬಾಡಿ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ, ಓಕೆನಾ? ಡೇ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಡಿ, ನೇಲ್ ಕಟಿಂಗ್ ನಿಮಗೆ ಗೊತ್ತಲ್ವಾ? ಸ್ಕೂಲಲ್ಲಿ ನಿಮಗೆ ಲೈನಾಗಿ ನಿಂದಿರಿಸ್ಬಿಟ್ಟು ಏನು ಮಾಡ್ತಾರೆ? ನೇಲ್ ನೋಡ್ತಾರೆ, ಶೂ ನೋಡ್ತಾರೆ, ಸಾಕ್ಸ್ ನೋಡ್ತಾರೆ ಅಲ್ವಾ? ಇನ್ನೂ ಇದ್ದಾವೆ ಮಕ್ಕಳೇ, ಓಕೆನಾ? ನಮ್ಮದು ಬಾಡಿ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಇಷ್ಟು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.